ಯುಗಾದಿ ಆಗಿರೋದ್ರಿಂದ ಒಂದು ಪುಟ್ಟ ಕಾನ್ಸೆಪ್ಟು ಬೇವು ಬೆಲ್ಲ ಅಂತ. ಬೇವು ಆಬ್ವಿಯಸ್ಲಿ ಕಹಿ, ಬೆಲ್ಲ ಸಿಹಿ. ಸೊ ಹಾಗಾಗಿ ನಿಮ್ಮ ಲೈಫಿನ ಬೇವು ಅಥವಾ ಬೆಲ್ಲದ ಏನಾದರೂ ಒಂದು ಇನ್ಸಿಡೆಂಟ್ಸ್ನ ಒಬ್ಬೊಬ್ಬರೇ ಹೇಳ್ತಾ ಬನ್ನಿ. ಸ್ವೀಟ್ ಮೇಡಮ್ ನೀವೇ ತಗೊಳ್ಳಿ. ಓಕೆ, ನನ್ನ ಲೈಫಲ್ಲಿ ಬೇವು ಅಂತ ಬಂದರೆ ನಾನು ನನ್ನ ತಂದೆನ ಕಳ್ಕೊಂಡಿದ್ದಿನ. ಸೊ ಬೆಲ್ಲ ಅಂತ ಬಂದರೆ ನನಗೆ ನನ್ನ ಮಗ ಬಾಯ್ ನಾಯಿ, ಸೊ ಅವನ್ನ ರೆಸ್ಕ್ಯೂ ಮಾಡಿ ಅಡಾಪ್ಟ್ ಮಾಡ್ಕೊಂಡಿದ್ದ ದಿನ ಅದು ನನ್ನ ತುಂಬ ಬೆಲ್ಲ ದಿನ ಅದು. ನೀವು ಬೇವು ಅಂತ ಬಂದರೆ ನಾನು ರೀಸೆಂಟಾಗಿ ಅಜ್ಜಿನ ಕಳ್ಕೊಂಡೆ. ಯಾಕಂದ್ರೆ ನಾನು ಆಯಿ ಮುತ್ತನ ಬಲ್ಲೇ ಬೆಳೆದಿದ್ದು, ಅಂದರೆ ಮಮ್ಮಿ ಪಪ್ಪ ನನ್ನ ಜಾಸ್ತಿ ಟಚ್ ಇಲ್ಲ. ಸಡನ್ನಾಗಿ ಅಂದರೆ ಈ ಯುಗಾದಿ ಮಿಸ್ ಮಾಡ್ಕೊಳತ್ತೀನಿ. ಹೋದ ಸಲ ಯುಗಾದಿ ಇದ್ದರು, ಈ ಯುಗಾದಿ ಇಲ್ಲ. ಭಾಳ ನಾನು ಮಾಡ್ಕೊತೀನಿ ಅಷ್ಟೇ. ಮತ್ತೆ ಬೆಲ್ಲ ಅಂತ ಬಂದರೆ ಈ ನಗು ಅಷ್ಟೇ, ಮತ್ತೇನಿಲ್ಲ. ಇವ್ರು ಸಿಕ್ಕ ನಿಮ್ಮ ಮೆಂಟರ್ ಸಿಕ್ಕಿದ್ದು ಬೆಲ್ಲ ಅಲ್ವಾ? ಮೆಂಟರ್ ಬೆಲ್ಲದಂತ ಮೆಂಟರ್ ಸಿಕ್ಕಾರಲ್ಲ. ಪಾರ್ಟ್ನರ್ ಪಾರ್ಟ್ನರ್ ಅಲ್ವಾ? ಪಾರ್ಟ್ನರ್. ಸುನೀಲ್ ಅವರೇ, ನಿಮಗೆ ಬೇವು ಬೆಲ್ಲ ಯಾವುದು? ಮೇಡಮ್, ನನಗೆ ಬೇವು ಅಂದರೆ ಈ ಒಂದು 11 ವರ್ಷದಿಂದ, ಅಂದರೆ ಈ ಫೀಲ್ಡಿಗೆ ಬರೋಕ್ಕಿಂತ ಮುಂಚೆ, ನಾನು ಸಂಗೀತ ಕಲಿಯೋಕ್ಕಿಂತ ಮುಂಚೆ ಏನು ದಿನಗಳಿದೆ ಅದೆಲ್ಲ ದಿನಗಳೆಲ್ಲ ಬೇವುನೇ ಆಯಿತಾ. ಅದೆಲ್ಲ ಕಷ್ಟಗಳ ದಿನಗಳನ್ನೇ ನಾವು ಪ್ರತಿಯೊಂದು ಕ್ಷಣಕ್ಕೂ ಪ್ರತಿಯೊಂದು ದಿನಕ್ಕೂ ಏನೋ ಹೋರಾಡಿ ಕೆಲಸ ಮಾಡಿ ಆ ಥರ ಬದುಕಿದವರು. ಸೊ ಅದೆಲ್ಲ ಬೇವು. ಅದೇ ಇವ್ರು ಹೇಳಿದಾಗೆ ನನಗೂ ಅಪ್ಪ ಇಲ್ಲ. ಅದೆಲ್ಲ ಎಲ್ರಿಗೂ ತಂದೆ ಅಂದ್ರೆ ತಾಯಿ ಅಂದರೆ ಅದೊಂದು ಇದ್ದೇ ಇರುತ್ತೆ. ಎಲ್ಲದಕ್ಕಿಂತ ಮೇನ್ ಅದು ಅಪ್ಪ ಹೋಗಿದ್ದು. ಬಟ್ ಬೆಲ್ಲ ಅಂದರೆ ಇವಾಗ ಬದುಕ್ತಿರೋ ಕ್ಷಣ, ಖುಷಿಯಾಗಿ ಬದುಕ್ತಿದ್ದೀನಿ. ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೊತಿದ್ದೀನಿ, ನಮ್ಮ ಅಣ್ಣ ಚೆನ್ನಾಗಿ ನಾನು ಇಲ್ಲಿರ್ತೀನಿ. ನಮ್ಮೂರು ಗುಲ್ಬರ್ಗ, ಉತ್ತರ ಕರ್ನಾಟಕ. ಅಲ್ಲಿ ನಮ್ಮ ಅಣ್ಣ, ನಮ್ಮವ್ವ, ನಮ್ಮ ಅಕ್ಕ ಅವ್ರು ಆರಾಮಾಗಿದ್ದಾರೆ, ಇಲ್ಲಿ ನಾನು ಆರಾಮಾಗಿದ್ದೀನಿ. ಅದೇ ಒಂದು ಬೆಲ್ಲ ಅಷ್ಟೇ. ಆಮ್ರಿತಾ ಅವರೇ, ನಿಮಗೆ? ಜಾಸ್ತಿ ಬೇವು ಸೀನ್ಸ್ ನಮ್ಮ ಲೈಫಲ್ಲಿಲ್ಲ. ಒಂದೇ ಒಂದು ಸೀನ್ ಅಂದರೆ ರೀಸೆಂಟಾಗಿ ಕೊರೋನಾ ಟೈಮಲ್ಲಿ ನಾನು ಇವತ್ತು ಇಲ್ಲಿಗಿರೋ ಕಾರಣ ನಮ್ಮ ತಾತಾನೆ, ಬಿಕಾಸ್ ಆಫ್ ಮೈ ಗ್ರ್ಯಾಂಡ್ ಪೇರೆಂಟ್ಸ್. ಸೊ ಅದರಿಂದ ಅವ್ರನ್ನ ಕಳ್ಕೊಂಡೆ. ಅದಾದಮೇಲೆ ಅವ್ರ ಆಶೀರ್ವಾದನೋ ಏನೋ ಗೊತ್ತಿಲ್ಲ. ಅದಾದಮೇಲೆ ಮಿಸ್ ಇಂಡಿಯಾ ವಿನ್ ಆದೆ. ಅದಾದಮೇಲೆ ಮಹಾನಟಿ ಬಂತು. ಅದಾದಮೇಲೆ ಜಿ ಕನ್ನಡ ಕಾಲಿಟ್ಟೆ. ಇವತ್ತು ತನಕ ಜಿ ಕನ್ನಡದಲ್ಲಿ ಇದ್ದೀನಿ. ಸೊ ಅಲ್ಲಿಂದ ಆಲ್ಮೋಸ್ಟ್ ನನ್ನ ಹೋಲ್ ಲೈಫ್ ಅವ್ರು ಇದ್ದಾಗೂ ಅಷ್ಟೇ, ಅವ್ರು ಇಲ್ದಿರೋವಾಗಲೂ ಅಷ್ಟೇ, ಎಲ್ಲ ಬೆಲ್ಲನೇ. ಅವ್ರು ಕಳ್ಕೊಂಡಿರೋದು ಒಂದೇ ಬೇವು. ನೈಸ್. ಶಿವಾನಿ ಅವರೇ, ನಿಮಗೆ ಬೇವು ಬೆಲ್ಲ? ಬೇವು ಅಂದರೆ ಭಾಳ ವರ್ಷದಿಂದ ಶೋಸ್ ಟ್ರೈ ಮಾಡ್ತಾ ಇದ್ದೀನಿ. ಸೊ ಆಗಿಲ್ಲ, ಸೆಲೆಕ್ಷನ್ ಆಗಿಲ್ಲ. ಸೊ ಅದು ಬೇವು. ಇವಾಗ ಬೆಲ್ಲ ಅಂದರೆ ರೀಸೆಂಟಾಗಿ ಇವಾಗ ನಾನು ಜಿ ಸರಿಗಮಪನಲ್ಲಿ ಇದ್ದೇನೆ, ಜಿ ಕನ್ನಡದಲ್ಲಿ. ಸೊ ಇದಂತ ಬೆಲ್ಲ ನನಗೆ. ದ್ಯಾಮೇಶ್ ಅವರೇ, ನಿಮಗೆ? ಬೇವು ಅಂತಂದರೆ ನನ್ನ ತಂದೆ ತಾಯಿ ಇಲ್ಲ ಅನ್ನೋದು ಕೊರಗು ಭಾಳ ತುಂಬ ಇದೆ. ಯಾಕಂದರೆ ತುಂಬಾ ಕಷ್ಟಪಟ್ಟಿದ್ದೀನಿ ಸ್ಟೇಜಿಗೆ ಬರಬೇಕಂದ್ರೆ. ನನ್ನ ತಂದೆ ತಾಯಿ ಆಶೀರ್ವಾದ ಹಾಗೂ ನನ್ನ ತಾಯಿ ಅಗ್ನಿಕೊಂಡ ದೇವಮ್ಮದೇವಿ ಆಶೀರ್ವಾದನು. ಬಟ್ ಅವ್ರ ಆಶೀರ್ವಾದದಿಂದ ಇಲ್ಲಿಗೆ ಬಂದಿದ್ದೀನಿ. ಬೆಲ್ಲ ಅಂತ ಬಂದರೆ ನಾನು ಕಳ್ಕೊಂಡಿರೋ ತಂದೆ ತಾಯಿನ ಜಿ ಸರಿಗಮಪ ನನಗೆ ತಂದೆ ತಾಯಿ ಇರೋ ಥರನೇ ಕೊಟ್ಟಿದ್ದಾರೆ. ಅದೇ ನನಗೆ ಬೆಲ್ಲ. ಬೇವು ಅಂದರೆ ಬೇವು ಇಲ್ಲ ಅನ್ಸುತ್ತೆ, ಬೆಲ್ಲ ಇದೆ. ತಾತನ ಕಳ್ಕೊಂಡಿದ್ದೀನಿ. ಬೆಲ್ಲ ಅಂದರೆ ಜಿ ಕನ್ನಡ ಸರಿಗಮಪ ಬಂದಿರೋದೇ ನನಗೆ ಬೆಲ್ಲ. ಲಹರಿ ಅವರು? ನಾನು ಏನು ಬೇವ್ ಅಂತೆಲ್ಲ ಕನ್ಸಿಡರ್ ಮಾಡಲ್ಲ. ಲೈಕ್ ಏನೇನಾಗಿದೆಯೋ ಐ ಥಿಂಕ್ ಎವ್ರಿಥಿಂಗ್ ಇಸ್ ಫಾರ್ ಗುಡ್. ಬೆಲ್ಲ ಅಂತಂದರೆ ಏನೇನು ಆಗ್ತಾ ಇದೆಯೋ, ಇನ್ಫ್ಯಾಕ್ಟ್ ನನ್ನ ಪೇರೆಂಟ್ಸ್ನ ಐ ಆಮ್ ಮೇಕಿಂಗ್ ದಮ್ ಪ್ರೌಡ್, ಅದಷ್ಟೇ ನನ್ನ ಬೆಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.